ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಇವತ್ತು ಈ ರೀತಿಯಾಗಿ ಪ್ಲಾಸ್ಟಿಕ್ ಬೀಡ್ನಿಂದ ಒಂದು ಕುಚ್ಚು ಡಿಸೈನನ್ನು ಟ್ರೈ ಮಾಡೋಣ. ಇದನ್ನು ಬ್ರೈಡಲ್ ಕುಚ್ಚು ಡಿಸೈನ್ ಆಗಿಯೂ ಯೂಸ್ ಮಾಡ್ಕೋಬೋದು. ತುಂಬ ಹೆವಿಯಾಗಿ ವರ್ಕ್ ಕಾಣಿಸ್ತದೆ ನೋಡಿ. ಈ ರೀತಿಯಲ್ಲಿ ಇದೆ ವರ್ಕ್. ಇದನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. ಹೀಗೆ ಮಾರ್ಕೆಟ್ನಲ್ಲಿ ಸಿಗುವ ಈ ರೀತಿಯ ಪ್ಲಾಸ್ಟಿಕ್ ಬೀಡುಗಳನ್ನು ತೆಗೆದುಕೊಳ್ಳೋಣ. ಬೀಡು ನಮ್ಮ ಇಷ್ಟದ ಸೈಜಿನಲ್ಲಿ, ಇಷ್ಟವಾದ ಪ್ಯಾಟರ್ನಲ್ಲಿ ತೆಗೋಬೋದು. ನನಗೆ ಮಾರ್ಕೆಟಲ್ಲಿ ಈ ರೀತಿಯ ಬೀಡ್ ಸಿಕ್ಕಿತು, ನಾನು ಇದನ್ನು ತೆಗೆದುಕೊಂಡೆ. ಬಟ್ಟೆಯ ಮೇಲೆ ಈ ಬೀಡನ್ನು ಈ ರೀತಿಯಲ್ಲಿ ಇಟ್ಟುಬಿಟ್ಟು, ಈ ರೀತಿಯಲ್ಲಿ ಇಟ್ಟುಕೊಂಡು, ಈ ರೀತಿಯಲ್ಲಿ ಕರೆಕ್ಟಾಗಿ ಸರ್ಕಲ್ ಬರುವ ರೀತಿಯಲ್ಲಿ ಇಟ್ಕೊಂಡು, ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿಗೆ ಕಾಟನ್ ಥ್ರೆಡ್ಡನ್ನು ಟೈ ಮಾಡೋಣ. ಕಾಟನ್ ಥ್ರೆಡ್ಡನ್ನು ತೆಗೆದುಕೊಂಡು ಈ ರೀತಿಯಾಗಿ ಟೈ ಮಾಡೋಣ. 4 ರಿಂದ 5 ಸತಿ ಕಾಟನ್ ಥ್ರೆಡ್ಡನ್ನು ಇದರ ಸುತ್ತ ಸುತ್ತಿಕೊಂಡು ಈ ರೀತಿಯಲ್ಲಿ ನಾಟ್ ಹಾಕಿಕೊಳ್ಳೋಣ. ನಾಟ್ ಹಾಕಿ ಆದಮೇಲೆ ಇದನ್ನು ಟ್ರಿಮ್ ಮಾಡಿಕೊಳ್ಳೋಣ. ಟೈ ಮಾಡಿಕೊಂಡಾದ ಮೇಲೆ ಬೀಡು ಈ ರೀತಿಯಲ್ಲಿ ಸರ್ಕಲ್ ಶೇಪಲ್ಲಿ ಕಾಣ್ತದೆ. ಇನ್ನು ಇದರ ಬುಡದಲ್ಲೇ ಕಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಕಾಣ್ತದೆ. ಈಗ ಇನ್ನೊಂದನ್ನು ಕಟ್ಟಿಬಿಟ್ಟು ಇದೇ ರೀತಿ ಬೀಡನ್ನು ಕಟ್ ಮಾಡಿ ತೋರಿಸ್ತೀನಿ. ಈ ರೀತಿಯಲ್ಲಿ ಬಟ್ಟೆ ತೆಗೆದುಕೊಂಡು ಬಟ್ಟೆಯ ಮೇಲೆ ಈ ರೀತಿಯಲ್ಲಿ ಬೀಡನ್ನು ಯಾವತ್ತು ಇದೇ ರೀತಿಯ ಪ್ಲೇಸಲ್ಲಿ ಈ ರೀತಿ ಅದರ ಹೋಲು ಮೇಲೆ ಕೆಳಗೆ ಬರುವ ರೀತಿಯಲ್ಲಿ ಇಟ್ಕೊಂಡು ಬಟ್ಟೆಯನ್ನು ನಾವು ಸುತ್ತಿಕೊಳ್ಬೇಕು. ಯಾಕಂದರೆ ನಮಗೆ ಮತ್ತೆ ಸ್ಟಿಚ್ ಮಾಡಲಿಕ್ಕಿದೆ ಅಲ್ಲ, ಅದಕ್ಕೋಸ್ಕರ ಈ ರೀತಿಯಲ್ಲಿ ಹಿಡಿಯೋಣ. ಹಿಡಿದು ಸುತ್ತ ಟೈ ಮಾಡಿಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ಹಿಡಿಯುವಾಗ ಇಲ್ಲಿ ಆ ಹೋಲು ಕಾಣ್ತದೆ ನಮಗೆ. ಈ ರೀತಿಯಲ್ಲಿ ಹಿಡಿದುಕೊಂಡು ಇದರ ಸುತ್ತ ಟೈ ಮಾಡಿಕೊಳ್ಳೋಣ. 4 ರಿಂದ 5 ಸತಿ ಟೈ ಮಾಡಿ ಟೈಟಾಗಿ ಈ ರೀತಿಯಲ್ಲಿ ನಾಟ್ ಹಾಕಿಕೊಳ್ಳೋಣ. 2 ರಿಂದ 3 ಸತಿ ಈ ರೀತಿಯಲ್ಲಿ ನಾಟ್ ಹಾಕಿಕೊಳ್ಳೋಣ. ನಿಮಗೆ ಇನ್ನೂ ಬಿಚ್ತದೆ ಅಂತ ಹೆದರಿಕಿದ್ರೆ, ಬೇಕು ಅಂತಂದರೆ ಈ ಸೈಡಲ್ಲಿ ತುದಿಯಲ್ಲಿ ಒಂಚೂರು ಥ್ರೆಡ್ ಇತ್ತಲ್ವ, ಇದನ್ನು ಈ ರೀತಿಯಲ್ಲಿ ಹಿಡ್ಕೊಂಡು ಕೂಡ ಟೈ ಮಾಡಿಕೊಳ್ಬೋದು. ನಾನು ಆ ಮೆಥಡನ್ನು ಕೂಡ ತೋರಿಸಿದೆ ನೋಡಿ. ಈ ರೀತಿಯಲ್ಲಿ ಟೈ ಮಾಡಿಕೊಂಡು ಇನ್ನು ಉಳಿದಿರುವ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳೋಣ. ಉಳಿದಿರುವ ಬಟ್ಟೆಯನ್ನು ಈ ರೀತಿಯಾಗಿ ಅದರ ತುದಿಯಲ್ಲೇ ಕಟ್ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಕಾಣ್ತದೆ. ನಾನು ಇನ್ನೊಂದು 2-3 ಬೀಡ್ ಮಾಡಿಕೊಂಡು ಬಟ್ಟೆ ಮೇಲೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಇವಾಗ ನಾನಿಲ್ಲಿ 1 ಇಂಚು ಗ್ಯಾಪ್ ಇಟ್ಕೊಂಡಿದ್ದೀನಿ. ಇಲ್ಲ ಗೊತ್ತಾ, ಸುರುಳಿಗೆ ಒಂದು ಸತಿ ಈ ರೀತಿ ನೀಡಲ್ಲಿ ಹಾಕ್ಕೊಳ್ಳೋಣ. ಈ ರೀತಿಯಲ್ಲಿ ಇರ್ತದಲ್ವ, 1 ಇಂಚಿನಷ್ಟು ಗ್ಯಾಪ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲ ಗೊತ್ತಾ, ನೀಡಲ್ಲಿ ಹಾಕಿಕೊಳ್ಳೋಣ. ಹಾಕಿಕೊಂಡು ಒಂದು ಸತಿ ಈ ರೀತಿ ಹಾಕಿ ಇನ್ನೊಂದು ಸತಿ ಹಾಕಿಕೊಳ್ಳೋಣ. ಅಲ್ಲ ಗೊತ್ತಾನೆ, ಇನ್ನೊಂದು ಕ್ಯಾಪನ್ನು ಇನ್ಸರ್ಟ್ ಮಾಡೋಣ. ಒಂದು ಕ್ಯಾಪ್ ತೆಗೆದುಕೊಂಡು ಕ್ಯಾಪನ್ನು ಈ ರೀತಿಯಾಗಿ ಇದರೊಳಗಡೆ ಇನ್ಸರ್ಟ್ ಮಾಡಿಕೊಳ್ಳೋಣ, ಬಟ್ಟೆಯೊಳಗಡೆ. ಇನ್ನು ನೆಕ್ಸ್ಟ್ ಕಲರ್ ಇದು ಫ್ಯಾಬ್ರಿಕ್ ಪೋಟ್ಲಿಯನ್ನು ತೆಗೆದುಕೊಳ್ಳೋಣ. ಈ ರೀತಿಯಾಗಿ ತೆಗೆದುಕೊಂಡು ಇದರ ಸೆಂಟರಿಗೆ ನೋಡಿಕೊಂಡು ಹೋಲ್ ಮಾಡಿಕೊಳ್ಳೋಣ. ನೀಡಲನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ ಇದರ ಸೆಂಟರಲ್ಲಿ. ಈ ರೀತಿಯಲ್ಲಿ ಇನ್ಸರ್ಟ್ ಮಾಡಿಕೊಂಡು ಇದನ್ನು ಈ ಕ್ಯಾಪಿನ ಒಳಗಡೆ ಪೂರ್ತಿ ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ ಫುಲ್ಲು ಕ್ಯಾಪಿನ ಒಳಗಡೆ ಕವರ್ ಆಗಬೇಕು. ಅದರ
ಕಟ್ ಮಾಡಿದ ಪಾರ್ಟೆಲ್ಲ ಈ ರೀತಿಯೆಲ್ಲ ಆದಮೇಲೆ ಇನ್ನೊಂದು ಗೋಲ್ಡನ್ ಕಲರ್ ಬೀಡನ್ನು ಇನ್ಸರ್ಟ್ ಮಾಡೋಣ. ಗೋಲ್ಡನ್ ಕಲರ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಎಲ್ಲಿ ಹಾಕ್ಕೊಂಡಿದ್ವೋ ಗೋಲ್ಡನ್ ಕಲರ್ ಬೀಡ ಅದರ ಪಕ್ಕದಿಂದಲೇ ಈ ಕಡೆಗೆ ತರೋಣ ಸೂಜಿಯನ್ನು. ಈ ರೀತಿ ಇದರ ಪಕ್ಕದಿಂದ ಇನ್ಸರ್ಟ್ ಮಾಡಿಕೊಂಡು ನೀಡಲನ್ನು ಹೊರಗಡೆ ತರೋಣ. ಹೊರಗಡೆ ತಂದು ಇಲ್ಲವತ್ತ ಒಂದು ಸ್ಟಿಚ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಸ್ಟಿಚ್ ಹಾಕಿಕೊಂಡು ಒಂದು ನಾಟ್ ಹಾಕಿಕೊಳ್ಳೋಣ, ಇನ್ನೊಂದು ನಾಟ್ ಹಾಕಿಕೊಳ್ಳೋಣ, ಮತ್ತು ಉಳಿದ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ಳೋಣ. ಇವಾಗ ಈ ರೀತಿಯಾಗಿ ಕಾಣ್ತದೆ. ಇನ್ನೊಂದನ್ನು ಬೇಕಾದರೆ ಇನ್ಸರ್ಟ್ ಮಾಡಿ ತೋರಿಸ್ತೀನಿ. 1 ಇಂಚು ಗ್ಯಾಪಿನಲ್ಲಿ ಇನ್ಸರ್ಟ್ ಮಾಡಿಕೊಳ್ಳೋಣ ನೀಡಲನ್ನು. ಈ ರೀತಿ ಹಾಕಿ ಇನ್ನೊಂದು ಸತಿ ಹಾಕಿಕೊಳ್ಳೋಣ ಅಲ್ಲೇ ಪಕ್ಕದಲ್ಲಿ. ಇನ್ನೀಗ ಒಂದು ಕ್ಯಾಪನ್ನು ಹಾಕಿಕೊಳ್ಳೋಣ. ಕ್ಯಾಪನ್ನು ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಇದು ಬೀಡಿನ ಪೋಟ್ಲಿಯನ್ನು ತೆಗೆದುಕೊಳ್ಳೋಣ. ಸೆಂಟರಿಂದ ಹೊರಗಡೆ ಬಂತು. ಈಗ ಇದರೊಳಗಡೆ ಪೂರ್ತಿ ಕರೆಕ್ಟಾಗಿ ಆ ಕಟ್ ಮಾಡಿರೋ ಬಟ್ಟೆ ಎಲ್ಲ ಕೂತ್ಕೊಳ್ಳುವಂತೆ ನೋಡಿಕೊಳ್ಳೋಣ. ಇನ್ನೊಂದು ಗೋಲ್ಡನ್ ಬೀಡ್ ಗೋಲ್ಡನ್ ಬೀಡನ್ನು ಇನ್ಸರ್ಟ್ ಮಾಡಿ ಇಲ್ಲೇ ಪಕ್ಕದಿಂದ ಸ್ಟಿಚ್ ಹಾಕಿಕೊಳ್ತೀನಿ. ಈ ರೀತಿಯಲ್ಲಿ ಇನ್ಸರ್ಟ್ ಮಾಡಿ ಹೊರಗಡೆ ತಂದು ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಒಂದು ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ 2 ಸತಿ ನಾಟ್ ಹಾಕಿಕೊಂಡ್ರೆ ಆಯಿತು. ಇದೇ ರೀತಿ ನೋಡಿ. ಇನ್ನು ಉಳಿದ ಥ್ರೆಡ್ಡನ್ನು ನಾನು ಟ್ರಿಮ್ ಮಾಡಿಕೊಳ್ತೀನಿ. ಪೂರ್ತಿ ಫಿನಿಶ್ ಆದಮೇಲೆ ವರ್ಕ್ ಈ ರೀತಿಯಲ್ಲಿ ಕಾಣ್ತದೆ ನೋಡಿ. ಇದನ್ನು ಪ್ಲೀಟ್ ಹಿಡಿದ್ರೆ ಈ ರೀತಿಯಲ್ಲಿ ಕಾಣ್ತದೆ. ತುಂಬ ಚೆನ್ನಾಗಿರುವ ಡಿಸೈನ್ ಆಗಿರ್ತದೆ. ಕ್ರೋಶ ಹಾಕದೆ ಮಾಡುವಂಥ ಡಿಸೈನ್ ಇದು. ಹೇಗೆ ಅನಿಸಿತು ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.